ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಪಿಗ್ಮೆಂಟೇಷನ್ಗೋಸ್ಕರ ತುಂಬಾ ನಾವು ಚಿಂತೆ ಮಾಡ್ತಾ ಇರ್ತೀವಿ. ತುಂಬ ಕಡೆ ನೋಡಿದ್ದೀನಿ ನಾನು. ಪಿಗ್ಮೆಂಟೇಷನ್ಗೋಸ್ಕರ ತುಂಬ ಒಂದು ರಿಸರ್ಚ್ನ ಮಾಡ್ತಾ ಇರ್ತಾರೆ, ಯಾವ ಒಂದು ಹೋಮ್ ರೆಮಿಡಿಯಿಂದ ಕಡಿಮೆ ಆಗುತ್ತೆ ಅಂತೇಳಿ. ಸೊ ನಾನಿವತ್ತು ತುಂಬಾ ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಡೈಲಿ ಮಾಡ್ತಾ ಬನ್ನಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ. ವೆಲ್ಕಮ್ ಟು ನಿಮ್ಮ ಸಖಿ ವ್ಲಾಗ್ಸ್. ಸ್ನೇಹಿತರೆ, ಮನೆಯಲ್ಲೇ ಇರುವಂಥ ಒಂದು ಹಣ್ಣು ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಟೊಮೆಟೊ ಹಣ್ಣು ಏನಿದೆ ಅದರಲ್ಲಿರುವಂಥ ಪಲ್ಪನ್ನು ತೆಕ್ಕೊಂಡು ಮಾಡಬೇಕಾಗುತ್ತೆ ಈ ಒಂದು ಹೋಮ್ ರೆಮಿಡಿಯನ್ನು. ಅದರಲ್ಲಿರುವಂಥ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಪಲ್ಪನ್ನು ನಾನಿಲ್ಲಿ ತೆಗೆದಿದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಈ ಪಲ್ಪನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರ ಜೊತೆಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂತಹ ಒಂದು ಹನಿಯನ್ನು ಸೇರಿಸ್ತಾ ಇದ್ದೀನಿ ನಾನು, ಹೋಮ್ ಮೇಡ್ ಹನಿ. ಆದಷ್ಟು ಹೋಮ್ ಮೇಡ್ ಹನಿಯನ್ನು ಪ್ರಿಫರ್ ಮಾಡಿ, ಯಾಕಂದರೆ ಔಟ್ಸೈಡ್ ಸಿಗುವಂಥದ್ದು ಕೆಮಿಕಲ್ ಆ್ಯಡ್ ಆಗಿರುತ್ತೆ. ಸೊ ಹಾಗಾಗಿ ಹೋಮ್ ಮೇಡ್ ಹನಿಯನ್ನು ತಗೊಳ್ಳಿ, ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದು ಕೂಡ ಅಷ್ಟೇ, ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಹನಿಯನ್ನು ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ತುಂಬಾ ಸ್ಕಿನ್ನನ್ನು ಇದು ಪ್ಯೂರ್ ಮಾಡುತ್ತೆ. ನಿಮ್ಮ ಯಾವ ಏರಿಯಾ ಒಂದು ಅಫೆಕ್ಟ್ ಆಗಿದೆ, ಯಾವ ಏರಿಯಾದಲ್ಲಿ ನಿಮಗೆ ಮುಖದಲ್ಲಿ ಪಿಗ್ಮೆಂಟೇಷನ್ ಬಂದಿದೆ, ಆ ಏರಿಯಾಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಸೊ ಯಾವ ರೀತಿ ಯೂಸ್ ಮಾಡೋದು, ಹೇಗೆ ಯೂಸ್ ಮಾಡೋದು, ಎಷ್ಟು ದಿನಕ್ಕೊಮ್ಮೆ ಅಪ್ಲೈ ಮಾಡಬೇಕು ಎಲ್ಲನೂ ಹೇಳ್ತೀನಿ. ಡೀಟೇಲಾಗಿ ನೋಡಿ, ಸೊ ಎಂಡ್ವರೆಗೂ ನೋಡಿ, ಮಿಸ್ ಮಾಡಿದೆ. ಈಗ ನಾನು ಇದನ್ನು ಒಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ. ಹಾಗೆ ಪಿಗ್ಮೆಂಟೇಷನ್ಗೆ ರಿಲೇಟ್ ಆದಂಥ ತುಂಬ ವೀಡಿಯೋಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಿಗೆ ಯಾವ ಒಂದು ಹೋಮ್ ರೆಮಿಡಿ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಆ ವಿಡಿಯೋಸನ್ನು ಕೂಡ ನೋಡಿ, ಆ ಹೋಮ್ ರೆಮಿಡಿಯನ್ನು ಕೂಡ ಟ್ರೈ ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೊ ಇದೆರಡನ್ನು ಮಿಕ್ಸ್ ಮಾಡಿ ಆದಮೇಲೆ ನಾನಿವಾಗ ಅಪ್ಲೈ ಮಾಡೋದನ್ನು ತೋರಿಸ್ತೀನಿ. ಮೊದಲಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಒಳ್ಳೆ ಫೇಸ್ ವಾಶನ್ನು ಯೂಸ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ವೈಪ್ ಮಾಡಿಕೊಂಡು ಸ್ಕಿನ್ನನ್ನು ಈ ರೀತಿ ಡ್ರೈ ಆಗಿ ಇಟ್ಕೊಳ್ಬೇಕು. ಅದಾದಮೇಲೆ ಯಾವ ಒಂದು ಹೋಮ್ ರೆಮಿಡಿಯನ್ನು ಯೂಸ್ ಮಾಡಬೇಕು ಅಂತ ಇದ್ದೀವಿ ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಜಸ್ಟ್ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇರೋದ್ರಿಂದ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದು ಒಂದು ಟೇಬಲ್ ಸ್ಪೂನಷ್ಟು ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಂಡ್ರೂ ಕೂಡ ನಿಮಗೆ ಕೈಗಳಿಗೂ ಅಪ್ಲೈ ಮಾಡ್ಬೋದು, ಹಾಗೆ ಮುಖಕ್ಕೂ ಅಪ್ಲೈ ಮಾಡ್ಬೋದು. ಡೈಲಿ ಅಂದರೆ ಒನ್ ಡೇ ಬಿಟ್ಟು ಒನ್ ಡೇ ಯೂಸ್ ಮಾಡ್ತಾ ಬನ್ನಿ, ಡೈಲಿ ಯೂಸ್ ಮಾಡೋದು ಬೇಡ. ಆಲ್ಟರ್ನೇಟಿವ್ ಡೇಸಲ್ಲಿ ಯೂಸ್ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೊ ನಿಮ್ಮ ಸ್ಕಿನ್ ಯಾವಾಗಲೂ ಮಾಯ್ಶ್ಚರೈಸರ್ ಆಗಿ ಇರಬೇಕು, ಅಂದರೆ ತೇವಾಂಶದಿಂದ ಕೂಡಿರಬೇಕು. ಆಗ ಮಾತ್ರ ನಿಮ್ಮ ಸ್ಕಿನ್ ಒಳ್ಳೆ ರಿಸಲ್ಟ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡೈಲಿ ಅಪ್ಲೈ ಮಾಡಿದರೂ ಏನು ಪ್ರಾಬ್ಲಮ್ ಇಲ್ಲ, ಬಟ್ 2-3 ಮಿನಿಟ್ ಈ ರೀತಿ ನೀವು ರಬ್ ಮಾಡಿ, ಅದಾದಮೇಲೆ 10 or 15 ಮಿನಿಟ್ ಅಷ್ಟೇ ಬಿಡಬೇಕಾಗುತ್ತೆ, ಜಾಸ್ತಿ ಬಿಡಬೇಡಿ. ಸೊ ಯಾವುದೇ ಒಂದು ಹೋಮ್ ರೆಮಿಡಿ ಕೆಲವೊಬ್ಬರಿಗೆ ವೇರಿ ಆಗಿರುತ್ತೆ, ಡಿಫರ್ ಆಗಿರುತ್ತೆ ಅದರ ಒಂದು ಎಫೆಕ್ಟ್. ಹಾಗಾಗಿ 15 ಮಿನಿಟ್ ಬಿಟ್ಟರೆ ಸಾಕು. ಸೊ ಅದಾದಮೇಲೆ ನೀವು ಡ್ರೈ ಮಾಡಿ ಆದಮೇಲೆ ಮತ್ತೆ ನೀವು ಅದನ್ನು ವಾಶ್ ಮಾಡಬೇಕು. ಮತ್ತು ಅದರಲ್ಲೂ ಕೂಡ ಎಲ್ಲಿ ನಿಮಗೆ ತುಂಬ ಜಾಸ್ತಿ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಜಾಸ್ತಿ ಈ ರೀತಿ ಮಸಾಜ್ ಮಾಡ್ತಾ ಬನ್ನಿ ಮೈಲ್ಡಾಗಿ. ಸೊ ಈ ರೀತಿ ಮಸಾಜ್ ಮಾಡಿ ಡೈಲಿ ನೀವು ಅಪ್ಲೈ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನಾನು ವಾಶ್ ಮಾಡಿ ತೋರಿಸ್ತೀನಿ ಡ್ರೈ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತೇಳಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಕಿನ್. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ನೀವು ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.